ಇರುವುದೊಂದೇ ಜೀವನ, ಸಿಗುವುದು ಕೆಲವು ದಿನ. ತಿಳಿಯದೆಯೇ ಕಳೆದ ಬಾಲ್ಯ, ಗೊತ್ತಿಲ್ಲದೆ ಜಾರುವಂತಹ ಹರೆಯ, ಕರೆಯದೆಯೇ ಬರುವಂತಹ ಮುದಿತನ, ಎಲ್ಲವನ್ನ ಅನುಭವಿಸುತ್ತಾ ಬಾಳುವುದೇ ಬದುಕು. ನೇರವಾಗಿ ಹೇಳಿದರೆ ನಾವು ಸರಿಯಿಲ್ಲ ಎಂದು ಹೇಳುತ್ತಾರೆ. ಸುಳ್ಳು ಹೇಳಿದರೆ ಎಲ್ಲರಿಗೂ ಕೂಡ ಇಲ್ಲಿ ನಾವು ಸತ್ಯವನ್ನ ಹೇಳಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಸುಳ್ಳಿಗೆ ಆದ್ಯತೆಯನ್ನು ಕೊಡುವಂತಹ ಮನುಷ್ಯ ಸತ್ಯಕ್ಕೆ ಕೊಡುವುದೇ ಇಲ್ಲ. ನಿಮ್ಮ ಸಂತೋಷವನ್ನ ಇತರರಲ್ಲಿ ಎಂದಿಗೂ ಕೂಡ ಹುಡುಕಬೇಡಿ. ಇದು ನಿಮ್ಮ ಏಕಾಂಗಿಯನ್ನಾಗಿ ಮಾಡುತ್ತದೆ. ನಿಮ್ಮಲ್ಲಿಯೇ ಹುಡುಕಿ. ನೀವು ಏಕಾಂಗಿಯಾಗಿ ಇರುವಾಗಲೂ ಕೂಡ ಸಂತೋಷವಾಗಿ ಇರುತ್ತೀರಾ. ನಮ್ಮನ್ನ ಯಾರೂ ಗೌರವಿಸುವುದಿಲ್ಲ ಎಂದು ನೋವು ಪಡಬೇಡ. ಬಟ್ಟೆಗಳ ಅಂಗಡಿಗಳಲ್ಲಿ ಒಬ್ಬರಿಗೆ ಇಷ್ಟವಾದರೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ಬಹಳಷ್ಟು ಇಷ್ಟವಾಗುತ್ತದೆ. ಜೀವನವೂ ಕೂಡ ಹಾಗೆ. ಒಬ್ಬರು ಸಿಕ್ಕರೆ ಅಥವಾ ಸಿಗದೆ ಇದ್ದರೆ ಮತ್ತೊಬ್ಬರು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತಾರೆ. ಸಿಗದೇ ಇರುವುದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ಸಿಕ್ಕಿರುವುದರಲ್ಲಿಯೇ ತೃಪ್ತಿಯನ್ನ ಕಾಣುವುದನ್ನ ನೋಡಿ. ಒಂದೇ ಬೆಂಚಿನಲ್ಲಿ ಕುಳಿತುಕೊಂಡು ಮಾತನಾಡಿದ ಆ ಮಾತುಗಳು ಕ್ಲಾಸ್ ಫ್ರೀ ಅಂತ ಗೊತ್ತಾದಾಗ ಮಾಡಿದಂತಹ ಆ ತರಲೆ ಮಾಡಿ ತಿಂದ ಆ ಒಂದು ಪೆಟ್ಟು ತಿಂದು ಕೂಗಿದ ಆ ಒಂದು ಕ್ಷಣಗಳು, ಇನ್ನೊಂದು ಬಾರದ ಆ ದಿನಗಳು, ಮರಳಿ ಬರಬೇಕು ಎನ್ನುವಂತಹ ಆಸೆಗಳು ಇದ್ದರೂ ಕೂಡ ಬರದೇ ಇರದು. ಅವರಿಗೆ ನಿನ್ನ ಬಗ್ಗೆ ಸ್ವಲ್ಪ ಕೂಡ ಕೇರ್ ಇಲ್ಲ ಅಂದಾಗ ನೀನು ಕೂಡ ಅವರ ಬಗ್ಗೆ ಯೋಚನೆಗಳನ್ನು ಮಾಡುವುದರಲ್ಲಿ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಬರುವುದೇ ಇಲ್ಲ. ಒಬ್ಬರು ಪ್ರೀತಿ ಮಾಡುತ್ತಾ ಇದ್ದಾರೆ ಅಂದರೆ ನಿಮ್ಮ ಕೈಯಲ್ಲಿ ಆದರೆ ಆ ಪ್ರೀತಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಿ. ಅದನ್ನು ಹೊರತುಪಡಿಸಿ ಬೇರೆಯವರ ಜೀವನವನ್ನು ಹಾಳು ಮಾಡುವಂತಹ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮಾಡಲೇಬೇಡಿ. ಅದು ನಿಮಗೆ ಎಂದಿಗೂ ಕೂಡ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ಸಂತೋಷವಾಗಿ ಇರುವಂತಹ ಕ್ಷಣ ನಾಳೆ ಇದೇ ರೀತಿಯಾಗಿರುವಂತಹ ಕ್ಷಣ ಬರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾವ ಕಣ್ಣು ನಿಮ್ಮನ್ನು ನೋಡಲು ಬಯಸುವುದಿಲ್ಲವೋ ಆ ಕಣ್ಣಿನತ್ತ ತಿರುಗಿಯೂ ಕೂಡ ನೋಡಬೇಡಿ. ನಿಮ್ಮನ್ನೇ ಹುಡುಕುವ ಕಣ್ಣುಗಳಿಂದ ನೀವು ಯಾವತ್ತಿಗೂ ಕೂಡ ಮರೆಯಲೇಬೇಡಿ. ಹೃದಯದಲ್ಲಿ ಪ್ರೀತಿಯೇ ತುಂಬಿದ್ದರೆ ವೈರಿಗಳಿಗೂ ಕೂಡ ಪ್ರೇಮಿಗಳು ಆಗಿರುತ್ತಾರೆ. ಮನದಲ್ಲಿ ದ್ವೇಷವೇ ತುಂಬಿದ್ದರೆ ಪ್ರೇಮಿಗಳಿಗೂ ಕೂಡ ವೈರಿಗಳು ಆಗಿರುತ್ತಾರೆ. ಬಯಸಿ ಹೋದ ಪ್ರೀತಿಯಲ್ಲಿ, ಬಯಸದೇ ಆದ ಪ್ರೀತಿಯಲ್ಲಿ ಬಯಕೆ ಇದ್ದರೂ ಬರೀ ಪ್ರೀತಿನೇ ಇತ್ತು. ಬಿಟ್ಟು ಹೋದವರ ಮನಸ್ಸಲ್ಲಿ ಜೊತೆ ಇರುವವರ ಜೊತೆಯಲ್ಲಿ ನೆನಪುಗಳೇ ಪದೇ ಪದೇ ಕಾಡಿತ್ತು. ಅವಳೇ ತಿಳಿಯದ ಸಾವಿರ ಸಂಬಂಧಗಳೊಂದಿಗೆ ಸಲುಗೆಯಿಂದ ಇರುವುದಕ್ಕಿಂತ ಅಂತರಗಳನ್ನು ಅರಿತು ಒಂದು ಸದೃದಯದೊಂದಿಗೆ ಸ್ನೇಹ ಬೆಳೆಸುವುದು ಶ್ರೇಷ್ಠ. ಊಟ ಬಡಿಸೋ ಅಷ್ಟು ಹೊತ್ತು ಮಾತ್ರ ಬಾಳೆ ಎಲೆ, ಊಟ ಆದ ಮೇಲೆ ಈ ಅಂಜಲು ಎಲೆ. ನಮ್ಮ ಜೀವನನೂ ಕೂಡ ಅಷ್ಟೇ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಉಪಯೋಗ, ಅವಶ್ಯಕತೆ ಮುಗಿದ ಮೇಲೆ ನಾವ್ಯಾರೋ ಗೊತ್ತೇ ಇಲ್ಲ. ಇಷ್ಟೇ ಈ ಜೀವನ. ನಿನ್ನನ್ನು ನೋಯಿಸುವವರ ಮುಂದೆ ಕಲ್ಲಾಗಿ ಬದುಕು, ನಿನ್ನನ್ನು ಪ್ರೀತಿಸುವವರ ಮುಂದೆ ಹೂವಾಗಿ ಬದುಕು, ನನ್ನಿಂದ ಏನೂ ಆಗಲ್ಲ ಅನ್ನುವವರ ಮುಂದೆ ಸಾಧಿಸಿ ಬದುಕು. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಕೂಡ ಮುಳುಗುವುದಿಲ್ಲ. ಈಜಲಾರದವರು ಮುಳುಗಿ ಹೋಗುತ್ತಾರೆ. ಜೀವನವೂ ಕೂಡ ಅಷ್ಟೇ. ಸಮಸ್ಯೆಗಳು ಇರುವ ಪ್ರತಿಯೊಬ್ಬರೂ ಕೂಡ ಸೋಲುವುದಿಲ್ಲ. ಪರಿಹಾರ ಹುಡುಕಲು ಆಗದೇ ಇರುವವರು ಮಾತ್ರ ಸೋಲುತ್ತಾರೆ. ಇದನ್ನು ಜೀವನದಲ್ಲಿ ಅರಿತು ಜೀವನವನ್ನು ಮಾಡಿ. ಸುಂದರವಾಗಿರುವಂತಹ ಜಗತ್ತಿನಲ್ಲಿ ಸುಂದರ ರೂಪಗಳನ್ನು ಹುಡುಕಬಹುದು, ಆದರೆ ಸುಂದರವಾಗಿರುವಂತಹ ಮನಸ್ಸುಗಳನ್ನು ಹುಡುಕಲಾಗುವುದೇ ಇಲ್ಲ. ರೂಪಕ್ಕೆ ತಕ್ಕಂತೆ ಗುಣ ಇರುವುದಿಲ್ಲ, ಗುಣಕ್ಕೆ ತಕ್ಕಂತೆ ರೂಪ ಇರುವುದಿಲ್ಲ. ರೂಪ ಗುಣ ಎರಡೂ ಇರುವವರು ಹುಡುಕಿದರೂ ಕೂಡ ಸಿಗುವುದೇ ಇಲ್ಲ. ಈ ಒಂದು ಅಂಶವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಅರಿತುಕೊಳ್ಳಬೇಕು. ಸಮಯ ಎಲ್ಲವನ್ನ ಬದಲಾಯಿಸುತ್ತದೆ, ಸಹನೆ ಎಲ್ಲವನ್ನ ಸಹಿಸುತ್ತದೆ, ನಂಬಿಕೆ ಎಲ್ಲವನ್ನ ಸಾಧ್ಯವಾಗಿಸುತ್ತದೆ, ನನ್ನ ಆಶೀರ್ವಾದ ಎಲ್ಲವನ್ನ ರಕ್ಷಣೆ ಮಾಡುತ್ತದೆ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನ ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನ ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ
ನಡೆಯುವುದನ್ನು ಕಲಿಯಬೇಕು. ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿಯೇ ಅಂಥವರನ್ನು ಬಿಟ್ಟು ನಡೆಯುವುದನ್ನು ಕಲಿತುಕೊಳ್ಳಬೇಕು. ದಂಡಿಸುವಂತಹ ಅವಕಾಶವಿದ್ದರೂ ಕೂಡ ದಂಡಿಸದೆಯೇ ಇರುವುದನ್ನು ಸಹನೆ ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಾಗಿ ಇರುವುದನ್ನು ಪ್ರೀತಿ ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಅನ್ನುತ್ತಾರೆ. ಬೆಂದಷ್ಟು ರೊಟ್ಟಿಗೆ ರುಚಿ ಹೆಚ್ಚು, ನೊಂದಷ್ಟು ಬದುಕಿಗೆ ಅರ್ಥ ಎನ್ನುವುದು ಹೆಚ್ಚು. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ನಗುಗಿಂತ ದೊಡ್ಡ ಔಷಧಿ ಇಲ್ಲ. ನನ್ನ ಕಣ್ಣುಗಳಿಂದ ನೀನು ಮರೆಯಾಗಬಹುದು, ಆದರೆ ಮನಸ್ಸಿನಿಂದ ಎಂದಿಗೂ ಕೂಡ ಮರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮುಖ ತೊಳೆದುಕೊಂಡು ಚೆನ್ನಾಗಿ ಕಂಡಷ್ಟು ಸುಲಭ ಅಲ್ಲ ಮನಸ್ಸು ತೊಳೆದುಕೊಂಡು ಚೆನ್ನಾಗಿ ಬದುಕುವುದು. 1000 ಸೋಲುಗಳನ್ನು ಸೋಲಿಸಿ ಒಮ್ಮೆ ಗೆದ್ದು ಬಿಡು. ಗೆದ್ದ ದಿನ ನಿನ್ನ ಪ್ರತಿ ಸೋಲು ಕೂಡ, ಪ್ರತಿ ಕಣ್ಣೀರು ಇತಿಹಾಸ ಪುಟದ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ತಿಳಿಯುತ್ತದೆ. ದುಡ್ಡು ದೊಡ್ಡದ್ದು ಅಂದುಕೊಂಡರೆ ನೀನು ಶ್ರೀಮಂತ. ಪ್ರೀತಿ ನೆಮ್ಮದಿಯೇ ದೊಡ್ಡದು ಅಂದುಕೊಂಡರೆ ನೀನು ಹೃದಯವಂತ. ನೀನು ಹೃದಯವಂತ ಆಗುತ್ತೀಯೋ ಶ್ರೀಮಂತನಾಗುತ್ತೀಯೋ ನಿನಗೆ ಬಿಟ್ಟಿದ್ದು. ಜೀವನದಲ್ಲಿ ನಾವು ಉಪ್ಪಿನ ಹಾಗೆ ಇರಬೇಕಂತೆ. ಏಕೆಂದರೆ ಯಾರೂ ಕೂಡ ನಮ್ಮನ್ನು ಅತಿಯಾಗಿ ಬಳಸಬಾರದು, ಹಾಗೆಯೇ ಯಾರೂ ಕೂಡ ನಮ್ಮನ್ನು ಅತಿಯಾಗಿ ನಮ್ಮನ್ನು ಬಿಟ್ಟು ಬದುಕುವುದಕ್ಕೂ ಕೂಡ ಹೋಗಬಾರದು. ಅಡಗಿಸಿರುವೆ ನನ್ನ ಹೃದಯದಲ್ಲಿ, ಹುದುಗಿರುವೆ ಎನ್ನುವ ಮನದಾಳದಲ್ಲಿ, ತುಂಬಿರುವೆ ನನ್ನ ಕಣ್ಣುಗಳಲ್ಲಿ, ಬಚ್ಚಿಡುವೆ ನನ್ನ ನೆನಪುಗಳಲ್ಲಿ, ಸಾಗುವೆ ನೆನಪಿನ ದೋಣಿಯಲ್ಲಿ ಪಯಣಿಗಳಾಗಿ, ಜೊತೆಯಾಗಿ ನೀ ನನ್ನ ನಾವಿಕನಾಗಿ. ಕೋಪದಲ್ಲಿ ಮನೆ ಬಾಗಿಲು ಮುಚ್ಚಬಹುದು, ಮನಸ್ಸಿನ ಬಾಗಿಲು ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಕೋಪ ಕ್ಷಣಿಕ, ಪ್ರೀತಿ ಎನ್ನುವುದು ಶಾಶ್ವತ. ಮನುಷ್ಯನಲ್ಲಿ ತೊಂದರೆ ಇದ್ದರೆ ಸರಿ ಮಾಡಿಕೊಂಡು ಬದುಕಬಹುದು, ಆದರೆ ಅವನ ಮನಸ್ಸಿನಲ್ಲಿ ಯೋಚನೆಗಳಲ್ಲಿ ತೊಂದರೆ ಇದ್ದರೆ ಸರಿ ಮಾಡಿಕೊಂಡು ಬದುಕುವುದು ತುಂಬಾ ಕಷ್ಟ. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರುತ್ತದೆ, ಯಾರಿಗೂ ಬೇಡವಾದ ಬೀಜ ಭೂಮಿ ಸೇರುತ್ತದೆ. ಬೇಡವಾದ ಬೀಜದಿಂದ ಸಾವಿರಾರು ಹಣ್ಣುಗಳು ಬಿಡುವ ಕಾಲ ಬರದೇ ಇರದು. ತಿರಸ್ಕಾರಗೊಂಡವರಿಂದಲೇ ಮುಂದೊಮ್ಮೆ ಪುರಸ್ಕಾರಗೊಳ್ಳುವಂತೆ ಕಾಲ ಬಂದೇ ಬರುತ್ತದೆ. ಇದೇ ಸಾಧನೆಯ ಬದುಕು. ಇದನ್ನು ಅರಿತು ಜೀವನವನ್ನು ಮಾಡಿ. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ. ಅದೇ ತರಹ ಮನುಷ್ಯನಿಗಿಂತ ಮನುಷ್ಯನಲ್ಲಿ ಅಡಗಿರುವಂತಹ ಒಳ್ಳೆಯತನಕ್ಕೆ ಬೆಲೆ ಎನ್ನುವುದು ಜಾಸ್ತಿ. ಅದೊಂದು ಕಾಲವಿತ್ತು, ಒಬ್ಬರ ಕಾಲಿಗೆ ಮುಳ್ಳು ಚುಚ್ಚಿದರೆ ಇನ್ನೊಬ್ಬರ ತೆಗೆಯಲು ಸಹಾಯವನ್ನು ಮಾಡುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ನಾವು ನಡೆಯುವ ದಾರಿಯಲ್ಲಿ ನಮ್ಮವರೇ ಮುಳ್ಳನ್ನು ಚೆಲ್ಲುತ್ತಾರೆ. ಕೊಡೆಗೆ ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸ ನಮಗೆ ಜಯವನ್ನು ತಂದು ಕೊಡದೇ ಇದ್ದರೂ ಕೂಡ ಕಷ್ಟ ಎದುರಿಸಲು ಶಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಬದುಕಬೇಕು. ಹೊಸ ನೀರು ಬಂದಾಗ ಹಳೆ ನೀರನ್ನು ಚೆಲ್ಲುವುದು ಎಷ್ಟು ಸತ್ಯವೋ, ಹೊಸ ವ್ಯಕ್ತಿ ಸಿಕ್ಕಾಗ ಹಳೆ ವ್ಯಕ್ತಿ ಮರೆಯುವುದು ಅಷ್ಟೇ ಸತ್ಯ. ಹಾರುವ ಹಕ್ಕಿ ನೀರಲ್ಲಿ ಈಜಬಹುದು, ಆದರೆ ಈಜುವ ಮೀನು ಯಾವತ್ತಿಗೂ ಕೂಡ ಹಾರುವುದೇ ಇಲ್ಲ. ಅದೇ ರೀತಿ ಮಾಡಿದ ಸ್ನೇಹ ದೂರ ಆಗಬಹುದು, ಆದರೆ ಸ್ನೇಹದ ನೆನಪು ಮಾತ್ರ ದೂರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕಬೇಕು ನಮ್ಮ ಇಚ್ಛೆಯಂತೆ. ಯಾರು ನಮ್ಮನ್ನು ಪ್ರೀತಿಸದೇ ಇದ್ದರೆ ಏನಂತೆ, ಈ ಬದುಕು ಯಾವಾಗಲೂ ಕೂಡ ಒಬ್ಬಂಟಿಯಂತೆ. ನಿಮಗೇಕೆ ಬೇಕು ಬೇರೆಯವರ ಚಿಂತೆ, ಬದುಕು ನಿನ್ನಂತೆ. ಶ್ರೀಮಂತ ಅಂದರೆ ಕೋಟಿ ಇದ್ದವನಲ್ಲ, ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡುವವನೇ ಸಾಹುಕಾರ. ಅದನ್ನು ಎಂದಿಗೂ ಕೂಡ ಮರೆಯಬೇಡ. ಎಲ್ಲ ಪ್ರೀತಿಗಳು ಮದುವೆ ಆಗುವುದಿಲ್ಲ, ಎಲ್ಲ ಮದುವೆಗಳಲ್ಲಿಯೂ ಕೂಡ ಪ್ರೀತಿ ಇರುವುದಿಲ್ಲ. ಸಕ್ಕರೆಯ ಸಹವಾಸವನ್ನು ಮಾಡಿ ಹಾಲು ಸಿಹಿಯಾಗುತ್ತದೆ, ಹುಳಿಯ ಸಹವಾಸವನ್ನು ಮಾಡಿದ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸವನ್ನು ಮಾಡಿದರೆ ಜೀವನ ಸುಖಕರವಾಗಿ ಇರುತ್ತದೆ. ಕೆಟ್ಟವರ ಸಹವಾಸವನ್ನು ಮಾಡಿದರೆ ಜೀವನ ಎನ್ನುವುದು ಒಡೆದು ಹೋಗುತ್ತದೆ. ಅನ್ನ ತಿನ್ನುವುದು ಬದುಕಲ್ಲ, ಅನ್ನ ಹುಡುಕುವುದು ಬದುಕು. ಹಣ
ಕೊಡಿಸುವುದು ಬದುಕಲ್ಲ, ಕೂಡಿ ಬಾಳುವುದು ಬದುಕು. ನೆಮ್ಮದಿಯ ಹುಡುಕುವುದು ಬದುಕಲ್ಲ, ನಾವಿರುವಲ್ಲೇ ನೆಮ್ಮದಿ ಕಂಡುಕೊಳ್ಳುವುದು ಬದುಕು. ಪಾಠದ ಹಿಂದಿರುವ ಸೋಲು, ರುಚಿಯ ಹಿಂದಿರುವ ಹಸಿವು, ಪ್ರೀತಿಯ ಹಿಂದಿರುವ ಕೋಪ ಇವೆಲ್ಲ ಬದುಕಿನ ಬೆಲೆ ಹೆಚ್ಚಿಸುತ್ತವೆ. ಬಂಗಾರವನ್ನು ಎಷ್ಟು ಚೂರು ಚೂರು ಮಾಡಿದರೂ ಕೂಡ ಅದಕ್ಕೆ ಇರುವಂತಹ ಬೆಲೆ ಎಂದಿಗೂ ಕೂಡ ಕಡಿಮೆ ಆಗುವುದೇ ಇಲ್ಲ. ಹಾಗೆಯೇ ಒಳ್ಳೆಯತನಕ್ಕೆ ಎಷ್ಟೇ ಪೆಟ್ಟು ಬಿದ್ದರೂ ಕೂಡ ಗೌರವ ಯಾವತ್ತಿಗೂ ಕೂಡ ಕಡಿಮೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಸಿಹಿಯಾದ ಔಷಧಿಯನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿದು ಮುಗಿಸುವ ನಾವು ಸಿಹಿಯಾದ ಚಾಕೊಲೇಟನ್ನು ನಿಧಾನವಾಗಿ ತಿನ್ನುತ್ತೇವೆ. ಅದೇ ರೀತಿಯಲ್ಲಿ ಜೀವನ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಹಾಗೂ ಸಂತಸದ ಕ್ಷಣಗಳನ್ನು ನಿಧಾನವಾಗಿ ಮನಸ್ಪೂರ್ವಕವಾಗಿ ಸವಿಯಬೇಕು. ನೆತ್ತಿಗೆ ಅಹಂ ಏರಿದರೆ ಜ್ಞಾನ ವಿದಾಯವನ್ನು ಹೇಳುತ್ತದೆ. ಅದೇ ನೆತ್ತಿಗೆ ಜ್ಞಾನ ಏರಿದರೆ ಸರ್ವಸ್ವವೂ ಕೂಡ ಸಾಧನೆಯಾಗುತ್ತದೆ. ಹಾಗಾಗಿ ನೆತ್ತಿಗೆ ಜ್ಞಾನ ಏರಬೇಕೇ ಹೊರತು ಅಹಂ ಎಂದಿಗೂ ಕೂಡ ಏರಲೇಬಾರದು. ಅಹಂ ಏರದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಳಬೇಕು. ಸಮಯ ಸಂದರ್ಭಗಳು ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯ ಎಲ್ಲವನ್ನ ಬದಲಾಯಿಸುತ್ತದೆ. ಸಹನೆ ಎಲ್ಲವನ್ನ ಜಯಿಸುವಂತೆ ಮಾಡುತ್ತದೆ. ನಂಬಿಕೆ ಎಲ್ಲವನ್ನ ಸಾಧ್ಯವಾಗಿಸುತ್ತದೆ. ನನ್ನ ಆಶೀರ್ವಾದ ಎಲ್ಲವನ್ನ ರಕ್ಷಣೆಯನ್ನ ಮಾಡುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಜನರು ಬಣ್ಣವನ್ನು ಬದಲಾಯಿಸಿದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯವನ್ನೇ ಬದಲಾಯಿಸುತ್ತಾನೆ. ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಈವರೆಗೆ ಏನನ್ನ ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ, ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನೇ ಕಲ್ಲಾಗಿಸುತ್ತದೆ. ಬೆಟ್ಟ ಎಂದಿಗೂ ಕೂಡ ನಮ್ಮ ಮುಂದೆ ಬಾಗುವುದೇ ಇಲ್ಲ, ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಅಡಿಯಲ್ಲಿ ಇರುತ್ತದೆ. ಜೀವನವು ಸಹ ಅಷ್ಟೇ ಪರಿಶ್ರಮ ಪಟ್ಟರೆ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಕೂಡ ನಮ್ಮದಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾವು ನೀರಿನಂತೆ ಬದುಕಬೇಕು. ನೀರು ಹರಿಯುವ ದಾರಿಯಲ್ಲಿ ಕಲ್ಲು ಸಿಕ್ಕರೆ ಕಲ್ಲನ್ನು ಮುಳುಗಿಸಿ ಮುಂದೆ ಹೋಗುತ್ತದೆ. ಹಾಗೆಯೇ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸಿ ಮುಂದೆ ನುಗ್ಗುವುದನ್ನು ಕಲಿಯಬೇಕು. ನಮ್ಮ ಬೆನ್ನನ್ನೇ ನಾವು ನೋಡುವುದಕ್ಕೆ ಆಗುವುದಿಲ್ಲ. ಹಾಗಿದ್ದ ಮೇಲೆ ನಮ್ಮ ಬೆನ್ನ ಹಿಂದೆ ಮಾತನಾಡುವರ ಬಗ್ಗೆ ನಾವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು ಹೇಳಿ? ಕೆಲವೊಂದು ಸಲ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವುದಕ್ಕೆ ನಿಮ್ಮಿಂದ ಆಗದೇ ಇದ್ದರೆ ಒಂದು ಸಣ್ಣ ನಗೆಯನ್ನು ಬೀರಿ ಸುಮ್ಮನಾಗಿ ಬಿಡಿ. ಒಂದೊಂದು ಸಲ ನಾವು ಆಡುವ ಮಾತುಗಳು ಗೋಚರವಾಗಬಹುದು, ಆದರೆ ನಗು ಎನ್ನುವುದು ಯಾವಾಗಲೂ ಕೂಡ ಕೆಲಸವನ್ನು ಮಾಡುತ್ತದೆ. ಜೀವನದಲ್ಲಿ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜೀವನವೇ ಹಾಗೆ. ಇಲ್ಲಿ ಎಲ್ಲವೂ ಕೂಡ ನಾವು ಹೇಳಿದಂತೆ ಅಥವಾ ಅಂದುಕೊಂಡಂತೆ ಆಗುವುದೇ ಇಲ್ಲ. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಹೋಗುವಾಗಲೂ ಕೂಡ ಖಾಲಿ ಕೈಯಲ್ಲಿಯೇ ಹೋಗುತ್ತಾನೆ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೊರಟು ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ದೇವರು ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ಹೊರತು ಅನ್ಯಾಯವನ್ನು ಎಂದಿಗೂ ಕೂಡ ಮಾಡುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಜೀವನ ಎನ್ನುವುದು ಎಲ್ಲರದ್ದು ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಅಂದುಕೊಂಡಂತಹ ಜೀವನವನ್ನು ನಾವು ಬದುಕಬೇಕು, ರೂಪಿಸಿಕೊಳ್ಳಬೇಕು ಅನ್ನುವುದೇ ಆದರೆ ನಾವು ಪ್ರತಿನಿತ್ಯವೂ ಕೂಡ ನಾವು ಶ್ರಮ ಪಡುವುದನ್ನು ಕಲಿಯಲೇಬೇಕು. ತಡ ಆಗುವುದರ ಹಿಂದೆ ಅದ್ಭುತ ಶಕ್ತಿಗಳೇ ಅಡಗಿರುತ್ತವೆ. ಕಾದು ನೋಡಬೇಕು ಅಷ್ಟೇ. ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಕೂಡ ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾರು ಯಾರಿಗೂ ಕೂಡ ಹಾಳು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅವರವರ ಯೋಚನೆಗಳಂತೆ ಅವರ ಉದ್ಧಾರಕ್ಕೆ ಹಾಗೂ ಹಾಳಾಗುವುದಕ್ಕೆ ಮೂಲ ಕಾರಣಗಳು ಆಗಿರುತ್ತವೆ. ಇದನ್ನು ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ನೀವು ಅಂದುಕೊಂಡಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಬೇಕು ಅನ್ನುವುದೇ ಆದರೆ ಜೀವನದಲ್ಲಿ ಬರುವಂಥದ್ದೆಲ್ಲವನ್ನ ನೀವು ಎದುರಿಸುವುದನ್ನು ಕಲಿಯಬೇಕು. ಜೀವನ ಇರುವುದೇ 2 ದಿನ,
ಒಂದು ನಿಮ್ಮ ಪರವಾದ ದಿನವಾದರೆ ಇನ್ನೊಂದು ನಿಮ್ಮ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ತೋರಬೇಡಿ. ವಿರುದ್ಧವಾಗಿರುವಂತಹ ದಿನಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಮ್ಮಲ್ಲಿಯೇ ಇದೆ. ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೆಯೋ ಅದು ಹೊರಗೆ ಬರುತ್ತದೆ ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹಾಗಾಗಿ ಒಳ್ಳೆಯದನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಒಳ್ಳೆಯ ಅಂಶ ಎನ್ನುವುದು ನಿಮ್ಮ ಜೀವನದಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ನಿಮಗೆ ಆಗುವುದು. ಸುಳ್ಳು, ಮೋಸ, ವಂಚನೆ, ದ್ರೋಹ, ದೇವರ ಬಳಿ ನಾವು ಸಾಲವನ್ನು ಮಾಡಿದಂತೆ ಒಂದಲ್ಲ ಒಂದು ದಿನ ನಾವು ಬಡ್ಡಿ ಸಮೇತ ಕಟ್ಟಲೇಬೇಕು. ಸತ್ಯ, ನ್ಯಾಯ, ನೀತಿ, ಧರ್ಮ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ನಮ್ಮ ಕಷ್ಟಕಾಲದಲ್ಲಿ ಖಂಡಿತವಾಗಿಯೂ ಕೂಡ ಅವು ಸಹಾಯಕ್ಕೆ ಬಂದೇ ಬರುತ್ತವೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರೇ ಎಂದು ಒಳ್ಳೆಯತನಕ್ಕೆ ಅಥವಾ ಒಳ್ಳೆಯತನವನ್ನು ತೋರಿಸುವುದಕ್ಕೆ ಏನಾದರೂ ಮಾಡಲು ಹೋದರೆ ಕೊನೆಗೆ ಅವರ ಪಾಲಿಗೆ ನಾವೇ ಕೆಟ್ಟವರಾಗಿ ಬಿಡುತ್ತೇವೆ. ಜೀವನದಲ್ಲಿ ನಮಗೆ ನೋವು, ಹಸಿವು, ಅವಮಾನ, ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾರೂ ಕೂಡ ಕಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಆಗಾಗ ನಾವು ಕಲಿಯುವಂತಹ ಪಾಠವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನೀವು ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆ, ಇಷ್ಟಪಟ್ಟು ಮಾಡುವಂತಹ ದೈವಭಕ್ತಿ ಯಾರನ್ನೂ ಕೂಡ ಇದುವರೆಗೂ ಕೈ ಬಿಟ್ಟಿಲ್ಲ. ಶಾಶ್ವತವಾಗಿ ಕೈ ಹಿಡಿದೇ ಹಿಡಿಯುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ 3 ಕೆಲಸಗಳನ್ನು ನೀವು ಚಾಚು ತಪ್ಪದೇ ಮಾಡಬೇಕು. ಪ್ರತಿದಿನ ನೀವು ರಾತ್ರಿ ಮಲಗುವ ಮುನ್ನ ರಾತ್ರಿ 10 ರಿಂದ 15 ನಿಮಿಷಗಳವರೆಗೆ ನಿಮಗೆ ನೀವೇ ನೆನಪು ಮಾಡಿಕೊಳ್ಳಿ. ನೀವು ಏನು ಮಾಡಿದ್ದೀರಿ, ಏನು ಮಾಡಿಲ್ಲ. ದಿನವೆಲ್ಲ ನಾನು ಅಂದುಕೊಂಡಂತಹ ಗುರಿಯನ್ನು ಮುಟ್ಟಬೇಕು ಅನ್ನುವುದೇ ಆದರೆ ನನ್ನ ಇಂದಿನ ಪ್ರಯತ್ನ ಎನ್ನುವುದು ಹೇಗೆ ಇತ್ತು ಎನ್ನುವುದನ್ನು ನೆನಪು ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗಿರುವುದು. ಇನ್ನು ಎರಡನೆಯದು, ಪ್ರತಿದಿನ ರಾತ್ರಿ ನೀವು ಮಲಗುವ ಮುನ್ನ ನೀವು ಯಾವ ದೇವರನ್ನು ಪೂಜಿಸುತ್ತೀರಿಯೋ ಆ ದೇವರ ಮಂತ್ರವನ್ನು ಜಪಿಸಿ. ಈ ಒಂದು ದಿನವನ್ನು ಚೆನ್ನಾಗಿ ಮಾಡಿದ್ದಕ್ಕೆ ದೇವರಿಗೆ ಧನ್ಯವಾದವನ್ನು ತಿಳಿಸಿ. ಈ ಕೃತಜ್ಞತೆ ಭಾವ ಎನ್ನುವುದು ನಿಮ್ಮಲ್ಲಿ ಇದ್ದಾಗ ನೀವು ಅಂದುಕೊಂಡಂತಹ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಿರುವುದು. ದೇವರನ್ನು ಪ್ರಾರ್ಥನೆ ಮಾಡುವುದು ಕೂಡ ತುಂಬಾ ಮಹತ್ವವಾದದ್ದು. ಇನ್ನು ಮೂರನೆಯದು, ಪ್ರತಿದಿನ ರಾತ್ರಿ ನೀವು ಮಲಗುವ ಮುನ್ನ ನೀರು ಕುಡಿದು ನಿದ್ರೆಗೆ ಜಾರಬೇಕು. ಅಂದಾಗ ನೀವು ಖಂಡಿತವಾಗಿಯೂ ಕೂಡ ಅಂದುಕೊಂಡ ರೀತಿಯಲ್ಲಿ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗಿರುವುದು. ಈ 3 ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.